ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಬಸವರಾಜ್ ಬಿಜಂಗ್ನವ್ರು ಮಾಡೋ ನಮಸ್ಕಾರಗಳು. ಈ ದಿನ ನಾವೆಲ್ಲರೂ ಬಸವರಾಜ್ ಬಿಜಂಗ್ನವರ ಯೂಟ್ಯೂಬನ್ನು ವೀಕ್ಷಿಸುತ್ತಿದ್ದೀರಿ. ಈ ದಿನ ನಾವು ಶ್ರೀಪಾದಂಗಳ ಶ್ರೀ ಗುರುರಾಯರತಿಗಳಾದ ಶ್ರೀ ಗುರು ರಾಘವೇಂದ್ರರು ನೆನೆಸಿದ ಅವರು ಜೀವಂತ ಇಲ್ಲಿ ಐಕ್ಯರಾದಂತಹ ಮಂತ್ರಾಲಯ ನೋಡಲಿಕ್ಕೆ ಬಂದಿದ್ದೇವೆ. ಈ ಮಂತ್ರಾಲಯನೇ ತುಂಬಾ ಒಂದು ಭಕ್ತಿಯಿಂದ ಇದಾಗಿದೆ, ಒಂದು ದೇವಾಲಯವಾಗಿದೆ. ಇವರು 100 ವರ್ಷಗಳವರ ಕಾಲ ಇವರು ಜೀವಿಸುತ್ತಾರೆ. ಅವರು ತಮ್ಮ ಜೀವಂತವಾಗಿಯೇ ಸಮಾಧಿಯಲ್ಲಿ ಅವರು ಐಕ್ಯರಾಗಿದ್ದಾರೆ. ಸಕಲ ಭಕ್ತರ ಅಭಿಲಾಷೆಗಳನ್ನು ಈಡೇರಿಸುತ್ತಾ ಎಲ್ಲರೂ ಶಾಂತಿ ಸಲುವಾಗಿ ಅವರು ಇನ್ನೂ ಕೂಡ ಸಜೀವರಾಗಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ. ಇವರು ಅಪಾರ ಮಹಿಮೆಯುಳ್ಳವರಾಗಿದ್ದಾರೆ. ರಾಘವೇಂದ್ರ ತೀರ್ಥರ ಇದು 4ನೇ ಜನ್ಮವಾಗಿದೆ. ಮೊದಲು ಇವರು ಪ್ರಹ್ಲಾದ್ ಮಹಾರಾಜರಾಗಿದ್ದರು, ಆಮೇಲೆ ಬಾಲ್ಕಿರಾಜರು ಮಹಾಭಾರತದಲ್ಲಿ, ಆಮೇಲೆ ವ್ಯಾಸ ತೀರ್ಥರು, ಅನಂತರ ಈ ರಾಘವೇಂದ್ರವರ ಆಗಿ ಇವರು ತುಂಬಾ ವೇದ ಅಭ್ಯಾಸ ಮಾಡಿ ಇವರು ಎಲ್ಲ ಜನರ ಅಭಿಲಾಷೆಗಳನ್ನು ಈಡೇರಿಸ್ತಾ ಇಲ್ಲಿ ಬಂದು ನೆಲೆಸಿದ್ದಾರೆ. ಇದು ರಾಯಚೂರಿನಿಂದ 40 ಕಿಲೋಮೀಟರು, ಆಮೇಲೆ ಹುಬ್ಬಳ್ಳಿಯಿಂದ ಇದಕ್ಕೆ ಪ್ರತಿನಿತ್ಯ ರೈಲು ಸಂಚಾರ ಮಾರ್ಗವಾಗಿದೆ. ಮಂತ್ರಾಲಯ ಸ್ಟೇಷನ್ನಿಂದ 20 ಕಿಲೋಮೀಟರ್ ಆಗಿರುತ್ತದೆ. ಅಲ್ಲಿ ಆಟೋ ರಿಕ್ಷಾಗಳು ತಮಗೆ ಸಿಗುತ್ತವೆ. ಅಲ್ಲಿಂದ ಇಲ್ಲಿ ಬರಬೇಕು. ಪ್ರತಿ ದಿವಸವೂ ಇಲ್ಲಿ ತುಂಬಾ ಸಂಭ್ರಮ ಸಡಗರದಿಂದ ರಾಯರ ಮಂತ್ರೋಚ್ಚಾರಣೆ ಹಾಗೂ ಪೂಜಾ ಪಾಠಗಳು ಇಲ್ಲಿ ಜರುಗುತ್ತವೆ. ಆಮೇಲೆ ರಥೋತ್ಸವವೂ ಇರುತ್ತದೆ. ಹಾಗೂ ಇದು ಸಕಲ ಎಲ್ಲ ಭಾಗದಿಂದ ಜನರು ರಾಯರನ್ನು ಬಂದು ಇಲ್ಲಿ ರಾಯರ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ. ರಾಯರು ತುಂಬ ಮಹಿಮೆಯುಳ್ಳವರು. ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಬ್ರಿಟಿಷರು ಮಂಡ್ರೋನ್ನವರಿಗೆ ಇವರು ಕೂಡ ಆಶೀರ್ವಚನ ನೀಡಿದ್ದಾರೆ ಮಂತ್ರಾಲಯದಲ್ಲಿ. ಮತ್ತು ಇಲ್ಲಿಂದ ಗ್ಯಾಂತಾಳ ಅಂತ ಊರಿನಲ್ಲಿ ಪಂಚಮುಖಿ ಹನುಮಂತೇವರು ನೋಡಬಹುದು. ಹಾಗೆ ಬಿಚ್ಚಾಲೆ ಇವರ ಶಿಷ್ಯರಾದ ಅವರು ಊರಿದೆ, ಅದರಲ್ಲಿ ಇವರು ಕೂಡ ಸುಮಾರು ವರ್ಷಗಳ ಕಾಲ ನೆಲೆಸಿದ್ದಾರೆ ಬಿಚ್ಚಾಲೆ ಊರಿನಲ್ಲಿ. ಹಾಗೆ ಒಂದು 5-6 ಸ್ಥಳಗಳಿವೆ. ತಾವು ಕೂಡ ಭೇಟಿ ನೀಡಿ ರಾಯರ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೆಚ್ಚು ಭಕ್ತಿ ಆಧಾರಿತ ವಿಡಿಯೋ ಮಾಡಲು ನನಗೆ ತಾವು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಿಜಂಗ್ನವರು Gracias.